ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಮ್, ಏನಾಯ್ತು ಮಾಮ್? ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಎಲ್ಲ ನನ್ನ ಕರ್ಮ. ಮನೇಲಂತೂ ನೆಮ್ಮದಿ ಇಲ್ಲ. ಆ ಕ್ಲಬ್ಗೆ ಹೋದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ಇದಕ್ಕಿಂತ ವರ್ಸ್ಟ್. ಆ ಸುಜಾತ ಹಿಂಗೆ ಆಡ್ಕೊಂಡ್ರು ಗೊತ್ತಾ, ನನಗೆ ಸಾಯೋ ಥರ ಸಂಕಟ ಆಯಿತು. ನಿನ್ನ ಬಾಯಲ್ಲಿ ಸಾಯೋ ಮಾತ. ಏನಾಯ್ತು ಮಾಮ್? ಒಂದು ಗೇಮ್ ಒಂದು ಗೇಮ್ ಆದರೂ ಕೈ ಹಿಡಿಬಾರ್ದಾ? ನಾನಂದರೆ ಏನು, ಆಡೋದ್ರಲ್ಲಿ ಎತ್ತಿದ ಕೈ, ಆದರೂ ಸೋಲ್ತಾನೆ ಇದ್ದೀನಿ. ಇತ್ತೀಚೆಗೆ ಸೋಲು ಅನ್ನೋದು ನನ್ನ ಬೆನ್ನ ಹಿಂದೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ನನ್ನನ್ನು ಹೇಗೆ ನೋಡ್ತಾರೆ ಗೊತ್ತಾ? ಒಳ್ಳೆ ಲೂಸರ್ ಥರ ನೋಡ್ತಾರೆ. ಜನ ನನ್ನನ್ನು ಆ ರೀತಿ ನೋಡೋದು ನನಗಿಷ್ಟ ಆಗಲ್ಲ ಜಯ್. ರಾಣಿ ಥರ ಇರೋದಕ್ಕೆ ನಾನು ಬಯಸ್ತೀನಿ. ಒಂದೊಂದ್ಸರಿ ಆ ಕ್ಲಬ್ಬನ್ನೇ ಪರ್ಚೇಸ್ ಮಾಡಿ ಅವ್ರನ್ನೆಲ್ಲ ಹೊರಗಡೆ ಹಾಕ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದರೆ ಏನು ಮಾಡೋದು, ಸಿಚುವೇಶನ್ ಈಗ ಆ ಥರ ಇಲ್ವಲ್ಲ, ಭಿಕ್ಷುಕರ ಥರ ಆಗಿದ್ದೀವಲ್ಲ. ಮಾಮ್, ಬಿಡು ಹೋಗ್ಲಿ, ಆಯಿತು. ಎಷ್ಟು ಹೋಗ್ತಾರೆ? 50 lakhs. ವಾಟ್? ಒಂದು ದಿನದಲ್ಲಿ 50 lakhs ಓದ್ಕೊಂಬಂದಿದ್ಯಾ? ಅದು ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಗೊತ್ತಿದ್ದೂನು ಎಂಥ ಕೆಲಸ ಮಾಡ್ಕೊಂಬಂದಿದ್ಯಾ ಮಾಮ್? ಐ ಮೀನ್, ನಮ್ಮ ಪರಿಸ್ಥಿತಿ ನೋಡೋ ಮಾಮ್. ಅವನಿದ್ದಾಗಲೂ ದುಡ್ಡಿಗೆ ಪರದಾಡ್ತಾ ಇದ್ದ. ಈಗ ಅವನು ಹೋಗಿದ್ದಾನೆ, ಆದರೂ ದುಡ್ಡಿಗೆ ಪರದಾಡ್ತಾ ಇದ್ವಿ. ಒಂದೊಂದು ರೂಪಾಯಿಗೂ ಲೆಕ್ಕ ಇಡೋವಾಗ ಆಗಿದೆಯಲ್ಲ ಮಾಮ್ ನಮ್ಮ ಪರಿಸ್ಥಿತಿ. ಅವನಿದ್ದಾಗ ದುಡ್ಡಿಗೆ ಲೆಕ್ಕ ಕೊಡಬೇಕಿತ್ತು. ಈಗ ಅವನಿಲ್ಲ, ಸಾವಿರ ಲೆಕ್ಕ ಇಟ್ಕೊಂಡು ಕೂತಿದ್ವಿ. ಹೇಳ್ಕೊಳ್ಳೋದಕ್ಕೆ, ನೋಡೋದಕ್ಕೆ ಪ್ರಪಂಚದ ಕಣ್ಣಿಗೆ ನಾವು ದ ಗ್ರೇಟ್ ರಿಚೆಸ್ಟ್ ದಿವಾನ್ ಫ್ಯಾಮಿಲಿ. ಬೆಂಕಿ ಬಿತ್ತು ನಮ್ಮ ರಿಚ್ನೆಸ್ಸಿಗೆ. ಇದೆ, ನಮ್ಮ ಹತ್ರ ಎಲ್ಲ ಇದೆ ಮಾಮ್. ಹಣ, ಆಸ್ತಿ, ಬಂಗ್ಲೆ, ಕಾರು, ಆಳು ಕಾಳು ಎಲ್ಲ ಇದೆ. ಆದರೆ ಯಾವುದು ನಮ್ಮ ಪಾಲಿಗೆ? ನಮ್ಮ ಪಾಲಿಗಿರೋದು ಏನು ಗೊತ್ತಮ್ಮ? ಮುಂದೆ ಒಂದು ನಿಂಗೆ ಗೊತ್ತಾ ಬೇಬಿ? ಸಾಲ. ಬ್ಲಡಿ ಸಾಲ. ಕಿಂಗ್ ಸೈಜ್ ಲೈಫನ್ನು ಲೀಡ್ ಮಾಡಬೇಕು ಅಂದ್ಕೊಂಡು ಆಸೆ ಪಟ್ಟ ನಾವು ಈಗ ಬೆಗ್ಗರ್ಸ್ ಬಾಳ್ ಬದುಕ್ತಾ ಇದೀವಿ. ಲಿಟ್ರಲಿ ಬೆಗ್ಗರ್ಸ್ ಬಾಳ್. ನೋಡೋಕೆ ಸೂಟು ಬೂಟು, ಆದರೆ ಎಲ್ಲ ಕಡೆ ತೂತು ಅನ್ನೋಗಾಗಿದೆ ನಮ್ಮ ಪರಿಸ್ಥಿತಿ. ದ ಗ್ರೇಟ್ ರಾಯಲ್ ಬೆಗರ್ಸ್ ಆಫ್ ಬ್ಲಡಿ ದಿವಾನ್ ಫ್ಯಾಮಿಲಿ. ನೀನು ಹೇಳ್ತಾ ಇರೋದು ನಿಜ. ನಮ್ಮ ಸಿಚುವೇಶನ್ ಹಾಗಾಗ್ಬಿಟ್ಟಿದೆ. ನನಗೂ ತುಂಬ ಅಂದರೆ ತುಂಬ ಆಸೆ ಇದೆ ಅಮ್ಮ, ನೀನನ್ನು ರಾಣಿ ಥರ ನೋಡ್ಕೋಬೇಕು ಅಂತ. ಆದರೆ ಏನು ಮಾಡೋದು? ರಾಯಲ್ ಆಗಿರ್ಬೇಕಾಗಿರೋ ನಾವು ಗುಲಾಮ್ರ ಥರ ಬದುಕ್ತಾ ಇದ್ದೀವಿ. ಒಂದೊಂದ್ಸಲ ಮಾಮ್ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮದು ಒಂದು ಬಾಳ ಅನ್ನಿಸ್ಬಿಡುತ್ತೆ. ಇಂಥ ಬಾಳನ್ನ ನಾವು ಬದುಕಬೇಕಂತ ಅನ್ನಿಸ್ಬಿಡುತ್ತೆ. ಲಿಟ್ರಲಿ ನಮ್ಮ ಸಿಚುಯೇಷನ್ನು ವೆರಿ ಹೋಪ್ಲೆಸ್. ಏನಾಗಂದ್ರೆ ಮತ್ತೆ ನಮ್ಮ ಮನೇಲಿ ಇಷ್ಟೊಂದೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರು, ನಿಮ್ಮಮ್ಮ ಡೈಲಿ ಕ್ಲಬ್ಗೆ ಹೋಗಿ ಲಾಸ್ ಮಾಡ್ಕೊಂಬಂದರು, ನಮ್ಮ ಆಸ್ತಿ ಎಲ್ಲ ಕರ್ಗೋಗ್ತಾನೆ ಇದ್ರು, ನಿಮ್ಮಮ್ಮನಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ? ನಿಮ್ಮಮ್ಮ ಅಂದರೆ ಎಷ್ಟು ಲವ್ ಅಲ್ವಾ ನಿಮಗೆ? ಅವ್ರು ನಿನ್ನ ಡೆಬಿಟ್ ಕಾರ್ಡ್ ಥರ ಯೂಸ್ ಮಾಡ್ಕೊತಿದ್ದಾರೆ. ಯಾವಾಗ ಬೇಕೋ ಅವಾಗ ದುಡ್ಡು ತೊಗೊತಾರೆ, ನೀವು ಕೊಡ್ತಾನೇ ಇರ್ತೀರ. ಯಾವುದಕ್ಕೂ ಲೆಕ್ಕ ಇಲ್ಲ. ನೀವು ಹೀಗಿರೋದಕ್ಕೆ ಅವ್ರು ಹಾಳಾಗ್ತಾ ಇರೋದು. ನೋಡಿ ಅವ್ರಿಗೆ ಎಷ್ಟು ಆ್ಯಟಿಟ್ಯೂಡ್ ಬಂದಿದೆ ಅಂತ. ಏನು ಹೇಳ್ತಾ ಇದ್ದೀನಿ?
ಅಂದರೆ ಜೈ, ನನಗೆ ಹೇಳ್ತಿದ್ದೀನಂತ ತಪ್ಪಾಗಿ ತಿಳ್ಕೊಬೇಡಿ. ಮನೇಲಿ ಇಷ್ಟೊಂದೆಲ್ಲ ಫೈನಾನ್ಷಿಯಲ್ ಬರ್ಡನ್ ಇದ್ದರೂ ನಿಮ್ಮ ಅಮ್ಮಂಗೆ ಮಾತ್ರ ಯಾವ ಟೆನ್ಷನ್ನೂ ಇಲ್ಲ. ತಮ್ಮ ಪಾಡಿಗೆ ತಾವು ಕ್ಲಬ್ಬಿಗೆ ಹೋಗ್ತಾರೆ, ಸೋಲ್ತಾರೆ, ಬರ್ತಾರೆ. ಅಲ್ಲ ಜೈ, ಹೀಗೆ ಆದರೆ ನಾವು ಮುಳುಗೋಗ್ತೀವಲ್ವಾ? ನೀವಾದರೂ ಸ್ವಲ್ಪ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಲ್ವಾ? ನೀವು ಯಾಕೆ ಅವ್ರಿಗೊಂದು ಬುದ್ಧಿ ಮಾತು ಹೇಳ್ಬಾರ್ದು? ಯಾರ ಬಗ್ಗೆ ಮಾತಾಡ್ತಿದ್ಯಾ ಬೇಬಿ ನೀನು? ಸ್ವಲ್ಪ ನೋಡ್ಕೊಂಡು ಮಾತಾಡು. ನೀನು ಈ ಮನೆಗೆ ಸೊಸೆನೇ ಬೇಬಿ, ಹಾಗಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನಗಿಷ್ಟ ಆಗತ್ತೆ. ಏನು ಗೊತ್ತು ನಿನಗೆ ನಮ್ಮ ಅಮ್ಮನ ಬಗ್ಗೆ? ಬೇಬಿ, ನಮ್ಮಮ್ಮ ಇರಲಿಲ್ಲ ಅಂದಿದ್ರೆ ಇವತ್ತು ನಾವೆಲ್ಲ ಬೀದಿಲಿ ಭಿಕ್ಷೆ ಎತ್ತಬೇಕಿತ್ತು. ನಮ್ಮಮ್ಮ ಪ್ಲ್ಯಾನ್ ಮಾಡಿ ನೀಟಾಗಿ ನಮ್ಮಪ್ಪನ ಮದುವೆ ಆಗಿದ್ದಕ್ಕೇನೆ ನಮ್ಗೆ ಇವತ್ತು ಇದೆಲ್ಲ ಸಿಕ್ಕಿರೋದು. ಇದು ನಮ್ಮಮ್ಮ ನಮಗೆ ಕೊಟ್ಟಿರೋ ಭಿಕ್ಷೆ ಬೇಬಿ. ಇದನ್ನು ಅವರು ಕಷ್ಟಪಟ್ಟು ಸಂಪಾದಿಸೋಕ್ಕೆ ಮಣ್ಣು ಹೊತ್ತಿದ್ದಾರೆ. ಸೊ ಅದನ್ನು ಖರ್ಚು ಮಾಡೋ ಎಲ್ಲ ರೈಟ್ಸು ಅವ್ರಿಗಿದೆ. ಅದನ್ನು ಈಗ ಅನುಭವಿಸ್ತಾ ಇದ್ದಾರೆ ಅಷ್ಟೆ. ಅಲ್ಲ, ಆದರೂ ಏನಾದರೂ ಹಾಂ, ಏನು ತಿಳ್ಕೊಂಡಿಲ್ಲ ಬೇಬಿ ನೀನು ನಮ್ಮಮ್ಮನ ಬಗ್ಗೆ. ಇಲ್ಲಿ ನೋಡು, ಲಿಟ್ರಲಿ ಫ್ರಮ್ ಪಾಸ್ಟ್ 30 years, ಕಳೆದ 30 ವರ್ಷದಿಂದ ನಮ್ಮಮ್ಮ ತನ್ನ ಎಲ್ಲ ಆಸೆಗಳನ್ನ, ತನ್ನ ಇಡೀ ಜೀವನನ ತ್ಯಾಗ ಮಾಡಿದ ನಮಗೋಸ್ಕರ. ಆ ನಮ್ಮ ಅಣ್ಣ ಅನ್ನಿಸ್ಕೊಂಡವನ ಹತ್ರ ಒಳ್ಳೆಯವಳನ್ನ ಟೈಟಲ್ ತೊಗೊಳೋದಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾ ನಿನಗೆ? ಹಾಂ, ಬರೀ ಟೈಟಲ್ ತೊಗೊಳೋದಲ್ಲ, ಆ ಟೈಟಲ್ ಮೇಲೆ ಯಾವುದೇ ರೀತಿ ಡೌಟ್ ಬರದಿರೋ ಹಾಗೆ ಇಷ್ಟು ದಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಇವತ್ತು ನಾವೆಲ್ಲ ಕೂತ್ಕೊಂಡು ಹಿಂಗೆ ಮಜಾ ಮಾಡ್ತಿದ್ದೀವಲ್ಲ, ಅದಕ್ಕೆಲ್ಲ ಕಾರಣನೇ ನಮ್ಮಮ್ಮ. ಅದಕ್ಕೆಷ್ಟು ಕಷ್ಟಪಟ್ಟಿದ್ಲು ಅಂತ ಗೊತ್ತಾ ನಿಮಗೆ? ಏನೂ ಗೊತ್ತಿಲ್ಲ ನಿಮಗೆ. ಕಾಲಕ್ಕೆ ಮಕ್ಕಳಿಗೆ ಏನೇನು ಸಿಗಬೇಕು ಅದನ್ನು ಸಿಗೋ ಹಾಗೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ ನಮ್ಮಮ್ಮ? ಬರೀ ಅಷ್ಟು ಮಾತ್ರ ಅಲ್ಲ ಬೇಬಿ, ನಮ್ಮ ಅಣ್ಣನ ಹತ್ರ ಇದ್ದಿದ್ದು ₹1, ₹1000 ಹೇಗಾಯಿತು? ಹಾಂ, ಅದಕ್ಕೆ ಸಾಥ್ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದೆ ನಮ್ಮಮ್ಮ. ಅವನು ಬೆನ್ನಿಂತೆ ನಿಂತು ಮುಂದಕ್ಕೆ ತಳ್ಳಿದ್ದೆ ನಮ್ಮಮ್ಮ. ನಮ್ಮಮ್ಮನ ಸಪೋರ್ಟು, ಪ್ರೋತ್ಸಾಹ, ವಾಟ್ ಎವರ್ ಅವ್ರದ್ದು ಇಲ್ಲ ಅಂದಿದ್ದಿದ್ರೆ ನಮ್ಮಣ್ಣ ಏನೂ ದಬಕ್ಕಾಗ್ತಾ ಇರಲಿಲ್ಲ. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಹಿಂದೆ ಇರೋ ಸಪೋರ್ಟೇ ಬಿಗ್ ಬ್ಯಾಕ್ ಬೋನ್ ಮೈ ಮಾಮ್, ನಮ್ಮಮ್ಮ. ಅಂಥದ್ರಲ್ಲಿ ಈಗ ಅವಳು ಆ ₹1000 50 ಪೈಸನೋ 60 ಪೈಸನೋ ₹1 ಖರ್ಚು ಮಾಡ್ತಿದ್ದಾಳೆ. ತಪ್ಪೇನು? ಖರ್ಚು ಮಾಡೋ ಎಲ್ಲ ರೈಟ್ಸು ನಮ್ಮಮ್ಮನಿಗಿದೆ. ಯಾಕಂದರೆ ಇದೆಲ್ಲ ಅವಳದು, ಬೇರೆ ಯಾರ್ದು. ಬೇಬಿ, ಈ ದಿವಾನ್ ಫ್ಯಾಮಿಲಿ ಒಂಥರ ಅಕ್ಷಯ ಪಾತ್ರೆ. ಅದರಿಂದ ನೀನು ತೆಗಿತಾ ಇರು, ಅದು ಮತ್ತೆ ಬರ್ತಾ ಇರುತ್ತೆ. ಈ ಕಡೆ ತೆಗಿತಾ ಇರು, ಆ ಕಡೆ ಬರ್ತಾ ಇರುತ್ತೆ ಅಷ್ಟೇ. ಬೇಬಿ, ಜಸ್ಟ್ ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಆರಾಮಾಗಿ ನಾವಿದ್ದೀವಲ್ಲ ನೋಡ್ತೀವಿ. ಗುಡ್.